ओम शांति। आज का मुरली तारीख मार्च 11, 2025। मीठे बच्चे, बाप आए हैं तुम बच्चों को सुख चैन की दुनिया में ले चलने। चैन है ही ಶಾಂತಿಧಾಮ और ಸುಖಧಾಮ में। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ, ಶಿವ ತಂದೆ ಬಂದಿದ್ದಾರೆ. ನೀವು ಮಕ್ಕಳಿಗೆ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗಲು, ಅಲ್ಲಿ ನಿಮಗೆ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಸಹ ಇರುತ್ತೆ. ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಪ್ರಶ್ನೆ, इस युद्ध के मैदान में माया सबसे पहला वार किस बात पर करती है? ಈ ಯುದ್ಧದ ಮೈದಾನದಲ್ಲಿ ಮಾಯೆ ಎಲ್ಲಕ್ಕಿಂತ ಮೊದಲಾಗಿ ಯಾವ ಮಾತಿನ ಮೇಲೆ ದಾಳಿ ಮಾಡ್ತದೆ? ಉತ್ತರ, ನಿಶ್ಚಯ ಪರ್, ನಿಶ್ಚಯದ ಮೇಲೆ. ನಾನು ಈಶ್ವರಿಯ ಜ್ಞಾನ ತೆಗೆದುಕೊಂಡಿದ್ದೇನೆ, ನಾನು ಈಶ್ವರನ ಮಗು ಆಗಿದ್ದೇನೆ. ಈ ಒಂದು ಜ್ಞಾನದ ಮೇಲೆ, ಈಶ್ವರಿಯ ಒಂದು ನಿಶ್ಚಯದ ಮೇಲೆ ಅದು ದಾಳಿ ಮಾಡ್ತದೆ. ಚಲ್ತೆ ಚಲ್ತೆ ನಿಶ್ಚಯ ತೋಡ್ ದೇತೆ ಹೇ, ನಡೀತಾ ನಡೀತಾ ನಿಶ್ಚಯ ಮುರಿದು ಹೋಗ್ಬಿಡ್ತದೆ. ಆದ್ದರಿಂದ ಸೋಲನ್ನು ಅನುಭವಿಸ್ತಾರೆ. इसलिए हार खा लेती है. यदि पक्का निश्चय रहे कि बाप जो सबका दुख हर कर सुख देने वाला है, वही हमें श्रीमत दे रहे हैं, आदि मध्य अंत की नॉलेज सुना रहे हैं, तो कभी माया से हार नहीं हो सकता. ಒಂದು ವೇಳೆ ಈ ಪಕ್ಕಾ ನಿಶ್ಚಯ ನಮ್ಮಲ್ಲಿತ್ತು ಅಂದರೆ, ಶಿವ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ, ಎಲ್ಲ ದುಃಖವನ್ನು ದೂರ ಮಾಡುವಂಥವರು, ಸುಖ ಕೊಡುವಂಥವರಾಗಿದ್ದಾರೆ. ನಮಗೆ ತಂದೆ ಶ್ರೀಮತವನ್ನು ಕೊಡ್ತಾ ಇದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಈ ಜಗತ್ತಿನ ಆದಿ ಮಧ್ಯೆ ಅಂತ್ಯದ ಜ್ಞಾನ ಹೇಳ್ಕೊಡ್ತಾ ಇದ್ದಾರೆ. ಈ ನಿಶ್ಚಯ ಪಕ್ಕ ಇತ್ತು ಅಂದರೆ ಮಾಯೆ ನಮ್ಮನ್ನು ಎಂದೂ ಸೋಲಿಸೋದಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. आज का वरदान है। वरदान, डबल सेवा द्वारा अलौकिक शक्ति का साक्षात्कार कराने वाले विश्व सेवाधारी भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಡಬಲ್ ಸೇವೆಯ ಮೂಲಕ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ವಿಶ್ವ ಸೇವಾಧಾರಿ ಆಗಿರಿ. ಇದರ ಸಾರಾಂಶ ಆಗಿದೆ, ಹೇಗೆ ತಂದೆ, ಶಿವ ತಂದೆ ವಿಶ್ವದ ಸೇವೆ ಮಾಡ್ತಾ ಇದ್ದಾರೆ, ವಿಶ್ವ ಸೇವಕ ಆಗಿದ್ದಾರೆ, ಹಾಗೆ ನಾವು ಮಕ್ಕಳು ಸಹ ವಿಶ್ವದ ಸೇವೆ ಮಾಡಲು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಬೇಕು. शरीर द्वारा स्थूल सेवा करते हुए मनसा से विश्व परिवर्तन की सेवा पर तत्पर रहो. ಬಾಬಾ ಹೇಳ್ತಾ ಇದ್ದಾರೆ, ಶರೀರದ ಮೂಲಕ ನಾವು ಕೆಲಸ ಮಾಡ್ತಾ ಇದ್ರೂ ಸಹ ಮನಸ್ಸಿನ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ಒಂದು ಶಕ್ತಿ ಕೊಡುವ ಒಂದು ಮನಸ್ಸಿನಿಂದ ಶುಭ ಭಾವನೆ, ಶುಭ ಸಂಕಲ್ಪ ಮಾಡುವಂತಹ ವಿಶ್ವ ಪರಿವರ್ತನೆ ಸೇವೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿರಬೇಕು. ಏಕ ಹಿ ಸಮಯ ಪರ್ ತನ್ और मन से इकट्ठा सेवा हो. ಒಂದೇ ಸಮಯದಲ್ಲಿ ಶರೀರದ ಮೂಲಕ ಸೇವೆಯನ್ನು ಕರ್ಮನ ಸೇವೆಯನ್ನು ಮಾಡಬೇಕು, ಮನಸ್ಸಿನ ಮೂಲಕನೂ ಸಹ ಇಡೀ ಜಗತ್ತಿನ ಆತ್ಮಗಳಿಗೆ ಮನಸ್ಸ ಶಕ್ತಿ ಸಹ ಕೊಡಬೇಕು. ಇದೆರಡು ಸೇವೆ ಒಟ್ಟೊಟ್ಟಿಗೆ ಆಗಿದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಆಗ ನ್ಯಾಚುರಲ್ ಆಗಿ ಮತ್ತು ಈ ಜಗತ್ತು ಪರಿವರ್ತನೆ ಆಗಿಬಿಡ್ತದೆ, ಸಹಜವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಮನಸ್ಸ ಸೇವೆ ಮಾಡಲಿಕ್ಕೆ ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್, ಸರ್ವ ಪ್ರತಿ ಗುಣ ಗ್ರಾಹಕ ಬನೋ ಲೇಕಿನ್ ಫಾಲೋ ಬ್ರಹ್ಮ ಬಾಪ್ಕು ಕರೋ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸರ್ವರ ಪ್ರತಿಯಾಗಿ ಗುಣಗ್ರಾಹಕರಾಗಿ, ಆದರೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಅಚ್ಚಾ, ಓಂ ಶಾಂತಿ.